ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಕಲಿಬೇಕು ಅನ್ನೋರು ಇದನ್ನ ನಿನ್ನೆ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬ್ಯಾಚಿನ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ, ನೋಡೋಣ. ಈ ಮಿಡ್ ಆಫ್ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡುವ, ಮಿಡ್ ಆಫ್ ಡಿಸೆಂಬರಲ್ಲಿ ಟೈಮ್ ಸಿಕ್ಕಿದರೆ ಡೆಫಿನೆಟ್ಲಾಗಿ ಪ್ಲ್ಯಾನ್ ಮಾಡ್ತೀನಿ ಕೂಡ. ಸೊ ಅವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋ ಬಂದು ಗೋಲ್ಡ್ ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಅದರಲ್ಲಿ ನೋಡ್ದಂಗೆ ಆ್ಯಕ್ಚುಲಿ ನೆನ್ನೆ ಕ್ಲಾಸಲ್ಲಿ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಬೇಕಾದ್ರೆ ಗೋಲ್ಡ್ ಬಗ್ಗೆನೂ ಕಂಪ್ಲೀಟಾಗಿ ಗೈಡ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರನೇ ಕ್ಲಾಸ್ ಮುಗಿದ ಮೇಲೆ ಲೈಕ್ ನಾನು ಯೂಟ್ಯೂಬ್ ಝೂಮ್ ಕ್ಲಾಸ್ದು ವೀಡಿಯೋ ಇನ್ನೂ ರೆಂಡರಿಂಗ್ ಕಂಪ್ಲೀಟ್ ಆಗಿತ್ತು. ಅದೇ ಟೈಮ್ಗೆ ಗೋಲ್ಡಲ್ಲಿ ಪ್ರೈಸ್ ಆಕ್ಷನ್ ಚೇಂಜ್ ಆಗಿತ್ತು. ಸೊ ಎಕ್ಸಾಕ್ಟಾಗಿ ಗೋಲ್ಡಲ್ಲಿ ಪ್ರೈಸ್ ಆಕ್ಷನ್ ಕೂಡ ಚೇಂಜ್ ಆಗಿತ್ತು. ಸೊ ಹಾಗಾಗಿ ಲೆಟ್ಸ್ ಟ್ರೇಡ್ ಇಟ್ ಅಂತ ಒಂದು ಟ್ರೇಡ್ ಕೂಡ ಮಾಡಿದೆ ನಾನು. ಸೊ ವೆರಿ ಈಸಿ ಟ್ರೇಡು ನನಗೂ. ಸೊ ಸಿಂಪಲ್ ಟ್ರೇಡ್ ಸಿಕ್ತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲ್ಲ ಅಷ್ಟು ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅಂತ. ಸೊ ಐ ಮೇಡ್ ಇಟ್ ಅರೌಂಡ್ ಎಷ್ಟು ಒಂದು $70 to $80 ಮಾಡಿಕೊಂಡು ಎಕ್ಸಿಟ್ ಆದೆ ನಾನು. ಸೊ ಅದು ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅದನ್ನು ನೋಡೋಣ. ಸೊ ಅದು ಬಿಟ್ಟು ಮತ್ತು ಈ ಬ್ರೋಕರಲ್ಲಿ ಕೂಡ ನಾನು ನಿಮಗೆ ಅದನ್ನು ಸ್ಪ್ಲಿಟ್ ಮೇಕ್ಸ್ ಈಸಿಯರ್. ಓಕೆ, ಫೈನ್, ನೋ ಪ್ರಾಬ್ಲಮ್. ಸೊ ಇವಾಗ ನಾನು ನಿಮಗೆ ಅದನ್ನು ಗೈಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ಸೊ ನಾನು ಟ್ರೇಡ್ ಎಲ್ಲಿ ಮಾಡಿದೆ ಏನಂತ. ಸೊ ಹಿಸ್ಟ್ರಿಗೆ ಬಂದರೆ ಟುಡೇ ಏನೂ ಇರೋದಿಲ್ಲ, ಬಿಕಾಸ್ ಗೋಲ್ಡ್ ಈಸ್ ಆಲ್ಮೋಸ್ಟು ಇವತ್ತು ಕಂಪ್ಲೀಟಾಗಿ ಲೈಕ್ ರೆಸ್ಟ್ ಡೇ 2 ಡೇಸು. ಲೆಟ್ಸ್ ಗೋ ವಿತ್ ಕಸ್ಟಮ್ ಪೀರಿಯಡು. ಸೊ ನೆನ್ನೆಗೆ ತೊಗೊಳ್ಳೋಣ. ಸೆಲೆಕ್ಟ್ ಅಪ್ಡೇಟ್ ಇದೇನಪ್ಪ, ಇದನ್ನು ಡೈರೆಕ್ಟು ಸೆಲೆಕ್ಟ್ ಅಪ್ಡೇಟ್ ಮಾಡಿದರೆ ಸ್ಲೋ ಆಗುತ್ತೆ. ಅದು ಏನಕ್ಕೆ ಇದು ಸ್ಲೋ ಆಗುತ್ತೋ ಗೊತ್ತಿಲ್ಲ, ಓಕೆನಾ? ಸೊ ನೆನ್ನೆದು ಇದರಲ್ಲಿ ಏನು ಟ್ರೇಡ್ಸ್ ನೋಡ್ತಾ ಇರ, ಅದು ನೆನ್ನೆ ಮಾಡಿರೋ ಟ್ರೇಡ್ಸ್ ಇದು. ಲೆಟ್ಸ್ ವೇಟ್ ಫಾರ್ ಇಟ್. ಪಿಕ್ ಪೆನ್. ಸೊ ಇದರಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನಿನ್ನೆ ಬಂದು ಈ ಟ್ರೇಡು ಬೆಳಗ್ಗೆನೇ ಮಾಡಿದ ಟ್ರೇಡ್ ಇದು. ಸೊ ಗೋಲ್ಡಲ್ಲಿ ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಿಲ್ಲ. ಇದು ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಮಾಡಿದ ಟ್ರೇಡ್ ಇದು, ಓಕೆನಾ? ಎಕ್ಸಾಕ್ಟಾಗಿ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಐ ಡನ್ ದಿಸ್ ಟ್ರೇಡ್. ಸೊ 0.2 ಲ್ಯಾಟಲ್ಲಿ ಆಲ್ಮೋಸ್ಟ್ $72. ಅದಾದಮೇಲೆ ಒಂದು ಟ್ರೇಡು ಜಸ್ಟ್ ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ ನಾನು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿಂದ ಕನ್ಫ್ಯೂಷನ್ ಆಯಿತು, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದೇನೋ ಅಂತ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿ ವೆಯ್ಟ್ ಮಾಡಿದೆ. ಬಟ್ ಬರಲಿಲ್ಲ ಮೇಲಕ್ಕೆ ಮಾರ್ಕೆಟು. ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಕ್ಲೋಸ್ ಕೂಡ ಮಾಡಿದ್ದೀನಿ, ಓಕೆನಾ? ಸೊ ಇದನ್ನು ಈ $72 ಎಲ್ಲಿ ಮಾಡಿದೆ, ಹೇಗೆ ಮಾಡಿದೆ, ಎಷ್ಟು ಈಸಿ ಇತ್ತು ಟ್ರೇಡ್, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅದನ್ನು ಹೋಲ್ಡ್ ಮಾಡಿದರೆ $150 ಆಗ್ತಿತ್ತು ಅದು. ಸೊ ನನಗೆ 4 ಪಾಯಿಂಟು ಆ್ಯಕ್ಚುಲಿ ಆಲ್ಮೋಸ್ಟು 10:30. ಸೊ ಫರ್ದರ್ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಇರಲ್ಲ ಟ್ರೇಡಲ್ಲಿ. ಸೊ ಹಾಗಾಗಿ ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ ಟ್ರೇಡ್ ಮಾಡಲಿಲ್ಲ ಕೂಡ. ಸೊ ಇದು ನನ್ನ ಎಕ್ಸಾಮ್ ಅಕೌಂಟು. ಸೊ ಇವಾಗ ನೀವು ಪ್ರೆಸೆಂಟ್ ಇಲ್ಲಿ ನೋಡಿದರೆ $105 ಇದೆ. ಸಾರಿ, $1,005 ಇದೆ. ಸೊ $370 ನಾನು ವಿಡ್ರಾ ಮಾಡಿದ್ದೀನಿ, ಓಕೆನಾ? ಸೊ $370 ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು 30 ಎಷ್ಟು ಬರುತ್ತೆ, 370 ಅಂದರೆ 34,000 ಏನೋ ನಾನು ವಿಡ್ರಾಲ್ ಮಾಡ್ಕೊಂಡಿದ್ದೀನಿ, ಓಕೆನಾ? ₹89.40 ಹಂಗೆ. ಸೊ ಇದು ನಂದು ಮೊದಲನೇ ವೀಕು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಒಬ್ಬ ಪರ್ಸನ್ಗೆ. ಸೊ ಪರ್ಸನ್ ನೇಮ್ ಈಸ್ ಲೈಕ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಕೂಡ ಅವರು. ಸೊ ಗೌರಿಶಂಕರ್ ಅಂತ. ಸೊ ನಾನು ಫಾರೆಕ್ಸ್ ಫೀಲ್ಡಿಗೆ ಬರಲಿಕ್ಕೆ ಅವರೇ ಕಾರಣ. ಸೊ ಫಸ್ಟ್ ವೀಕಲ್ಲಿ ಐ ಜಸ್ಟ್ ಹ್ಯಾಪಿ. ಸೊ ಐ ಮೇಡ್ ಇಟ್ ಅರೌಂಡ್ ಟೋಟಲ್ 40,000 ದುಡ್ಕೊಂಡಿದ್ದೀನಿ. ಅದರಲ್ಲಿ 34,000 ವಿಡ್ರಾ ಮಾಡ್ಕೊಂಡಿದ್ದೀನಿ. ಸೊ ನೀವು ನಾನು ಸ್ಟಾರ್ಟ್ ಮಾಡಿದ ದಿನದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಇದ್ದಿದ್ದು ನನ್ನ ಹತ್ರ $884 ಇತ್ತು, ಓಕೆನಾ? ಸೊ $884 ನಾನು ಮ್ಯಾನೇಜ್ ಟು ಮೇಕ್ ಇಟ್ $1,370, ಓಕೆನಾ? $1,370 ಸೊ ನಾನು ವಿಡ್ರಾ ಮಾಡಿರೋದು $370 ಆಲ್ಮೋಸ್ಟ್ ಇವಾಗ ವಿಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಪ್ರೆಸೆಂಟು ಇನ್ನಿರೋದಲ್ಲಿ ಎಷ್ಟಿದೆ? ಸೊ $1,000 ಎಕ್ಸಾಕ್ಟ್ಲಿ ಇದೆ. ಸೊ ನನ್ನ ಇನ್ವೆಸ್ಟ್ಮೆಂಟಲ್ಲಿ ನಾನು ಆಲ್ಮೋಸ್ಟ್ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ, 80,000 ನಾನು ಹಾಕ್ಕೊಂಡಿದ್ದೆ. ಸೊ ನಾನು ಡೈಲಿ ಟ್ರೇಡ್ಗೆ ಯೂಸ್ ಆಗ್ತಿದ್ದೆ 18,000 ಅಷ್ಟೇ ಅದರಲ್ಲಿ. ಸೊ ಬಿಕಾಸ್ ಲಿವರೇಜು ತುಂಬ ಹೈ ಇರೋದ್ರಿಂದ ಸೊ ಈಸಿ ನನಗೆ. ಸೊ ಹಾಗಾಗಿ ಅದನ್ನು ನಾನು 18,000ದಲ್ಲಿ ಮೇಡ್ ಇಟ್ 40K, ಓಕೆನಾ? 18,000 ಯೂಸ್ ಮಾಡ್ಕೊಂಡು 40,000 ಮಾಡಿದ್ದೆ. ಸೊ ಇವಾಗ ನಾನು ಅದರಲ್ಲಿ $1,000 ಆಗೇ ಬಿಟ್ಟೀನಿ. ಬಿಕಾಸ್ ಅನದರ್ $100 ಆಗೇ ಬಿಟ್ಟೀನಿ ಅದರಲ್ಲಿ. ಬಿಕಾಸ್ ಇಟ್ ಶೋ ಇಟ್ ನನಗೆ ಬೇಸ್ ಕ್ಯಾಪಿಟಲ್ 1,000 ಆಗಬೇಕು ಅಂತ. ಸೊ ನೆಕ್ಸ್ಟ್ ವೀಕಲ್ಲಿ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅದನ್ನು ನಾನು ವಿಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಬೇಸ್ ಕ್ಯಾಪಿಟಲ್ ಹಾಕಿರೋದು 80,000. ಒನ್ಸ್ ನನಗೆ ಬ್ಯಾಕ್ ಬಂದಮೇಲೆ ಐ ಕ್ಯಾನ್ ಕಾಂಪೌಂಡ್ ದಿಸ್ ಐಟಮ್. ಸೊ ವಾಟ್ ಎವರ್ ನನ್ನ ಅಮೌಂಟ್ ಏನಿದೆ ಅದನ್ನು ಕಾಂಪೌಂಡಿಂಗ್ ಮಾಡ್ಕೊಬೋದು ಅನ್ನೋ ಮೈಂಡ್ ಸೆಟ್ಟು. ಸೊ ನೀವು ಕೂಡ ಅಷ್ಟೇ ಸ್ಲೋಲಿ ಇದು ಮಾಡಿ, ನೆವರ್ ಜಂಪ್ ಇಟ್ಟು ಲೈಕ್ ಇಮಿಡಿಯೇಟಾಗಿ
ಆಗಿ 0.1 ಲಾಟು 0.2 ಲಾಟಿಗೆ ಜಂಪ್ ಆಗಿಬಿಡಿ. ಸೊ ಸ್ಲೋಲಿಯಾಗಿ ನೀವು ಗ್ರೋ ಮಾಡಿ 0.01ಇಂದ ನೆನ್ನೆ ಸ್ಟೂಡೆಂಟ್ಸ್ಗೆ ಅದನ್ನು ಕೂಡ ಗೈಡ್ ಮಾಡಿದ್ದೀನಿ. 0.01 ಅಂದರೆ ನಿಮಗೆ ಎಷ್ಟು ಡಾಲರ್ ಸಿಗುತ್ತೆ, 0.2 ಅಂದರೆ INR ಕರೆನ್ಸಿಯಲ್ಲೇ ಅವ್ರಿಗೆ ಗೈಡ್ ಮಾಡಿದ್ದೀನಿ. ಲೈಕ್ 0.01 ಏನು, 0.1 ಏನು, 1 ಏನು ಅದನ್ನು ಗೈಡ್ ಮಾಡಿದ್ದೀನಿ. ಸೊ ಅದು ಕೂಡ ಅವ್ರಿಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ಕ್ಲಾಸಲ್ಲಿ ನಾನು ಏನು ಕ್ಲಾಸ್ ಗೈಡ್ ಮಾಡಿದೆ ಅದನ್ನು ಇವಾಗ ತೋರಿಸ್ತೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈ ಒಂದು XML ನನಗೆ ಪೇಔಟ್ ಕೂಡ ಈಸಿಯಾಗಾಯಿತು. ಪೇಔಟ್ ಏನು ನನಗೆ ತುಂಬ ಟೈಮ್ ತೊಗೊಳ್ಳಿಲ್ಲ. ನಾನು ಹಾಕಿದ್ದು 5 ರಿಂದ 8 ನಿಮಿಷಕ್ಕೆ ನನ್ನ ಅಕೌಂಟಿಗೆ ಪೇಮೆಂಟ್ ಕ್ರೆಡಿಟ್ ಆಗಿದೆ. ಓಕೆನಾ, ಮ್ಯಾಕ್ಸಿಮಮ್ ತೊಗೊಂಡಿರೋದು 5 ರಿಂದ 8 ನಿಮಿಷದ ಒಳಗಡೆ ಪೇಮೆಂಟ್ ಕ್ರೆಡಿಟ್ ಆಗಿದೆ. ಸೊ ಪೇಮೆಂಟ್ ಕೂಡ ಸ್ಪೀಡ್ ಇದೆ ನನಗೆ. ಆ್ಯಂಡ್ ನಾನು ಇಲ್ಲಿ ನಿಮಗೆ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಏನಿದೆ ಈ ಟ್ರೇಡಿಂಗ್ ಟರ್ಮಿನಲ್ಲಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ, ಇಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಟ್ರೇಡಿಂಗ್ ಟರ್ಮಲ್ಲಿ ಹೇಗೆ ವರ್ಕ್ ಆಗಿದೆ ಏನು ಅನ್ನೋದಕ್ಕೆ. ಸೊ ಒಬ್ಬೊಬ್ಬರು ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದು ಅವರಿಗೆ ಬಿಟ್ಟಿದ್ದು. ಸೊ ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಬೇಕಾದ್ರೆ ಸೊ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟು ಕಂಪ್ಲೀಟ್ ಬುಲಿಶ್ ಹೋಗ್ತಾ ಇದೆ. ಸೊ ಕ್ಲಾಸ್ ಇರಲ್ಲ ಅಂದರೆ ಡೆಫಿನೆಟಾಗಿ ಐ ಕ್ಯಾಪ್ಚರ್ಡ್ ಐದರ್ ದೀಸ್ ಯಾವ್ದಾರು ಒಂದು, ಬಿಕಾಸ್ ಹೈಯರ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಅದಾದಮೇಲೆ ಕೂಡ ಅವ್ರಿಗೆ ಹೇಳಿದ್ದೆ, ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು 0.236 ಲೆವೆಲ್. ಓಕೆನಾ, 0.236 ಲೆವೆಲಿಗೆ ಬಂದರೆ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಆಗುತ್ತೆ ಅಂತ. ಸೊ ನೀವು ಇಲ್ಲಿ ಏನು ನೋಡ್ತಾ ಇರಲ್ಲ, ದಿಸ್ ವಾಸ್ ದ ಲೈನ್ ಆಫ್ 0.236 ಲೆವೆಲ್. ಸೊ ಇಲ್ಲಿಗೆ ಬಂದಾಗ ನಾನು ಇನ್ನೂ ಕ್ಲಾಸಲ್ಲೇ ಇದ್ದು ನಾವು. ಸೊ ಯಾಕೆಂದರೆ ಅದು ನೀವು ಟೈಮಿಂಗ್ಸ್ ನೋಡೋದಾದರೆ ಆಲ್ಮೋಸ್ಟ್ ಈ 9 ಗಂಟೆ 15 ನಿಮಿಷನೋ 20 ನಿಮಿಷನೋ ಆಗಿತ್ತು. ಓಕೆನಾ, ಇನ್ನೂ ಕ್ಲಾಸಲ್ಲೇ ಇದ್ದು ಈ ಲೆವೆಲ್ ತೋರಿಸ್ಬೇಕಾದ್ರೆ. ಸೊ ಆಲ್ಮೋಸ್ಟ್ ಈ ಲೆವೆಲಲ್ಲಿ 4.25 ಪಾಯಿಂಟ್ ಏನೋ ಮೂವ್ ಆಯಿತು. ಗೋಲ್ಡಲ್ಲಿ ನಿಮಗೆ 4 ರಿಂದ 5 ಪಾಯಿಂಟ್ ಹಿಡಿತೀರ ಅಂದರೆ ಯು ಆರ್ ಸೂಪರ್ ಟ್ರೇಡರ್. ಓಕೆನಾ, ನಿಜವಾಗ್ಲೂ ಗೋಲ್ಡಲ್ಲಿ ಇಫ್ ಯು ಮೇಕ್ ಇಟ್ 4 to 5 ಪಾಯಿಂಟ್ಸ್ ನೀವು ಒಂದು ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡ್ತೀರ ಅಂದರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್ ನಿಮಗದು. ಯಾಕೆಂದರೆ ಗೋಲ್ಡ್ ಇನ್ನೂ ಇಂಡೆಕ್ಸ್ ರನ್ ಆಗ್ತಿರೋದೇ 4,000ದಲ್ಲಿ. ಸೊ 4-5 ಪಾಯಿಂಟ್ ನಿಮಗೆ ಸಿಗುತ್ತೆ ಅಂದರೆ ಯು ಆರ್ ಕ್ಯಾಪ್ಚರಿಂಗ್ ವೆರಿ ಗುಡ್ ಅಮೌಂಟ್ ಅಂತ. ಓಕೆನಾ, ಸೊ ಅದಾದಮೇಲೆ ಮತ್ತೆ ನಾನು ನೋಡಿರಲ್ಲ. ಸೊ ಲೈಕ್ ನಾನು ಮತ್ತೆ ರೆಂಡ್ರಿಂಗು ಅದು ಇದು ನೋಡೋ ಅಷ್ಟರಲ್ಲಿ ಮಾರ್ಕೆಟು ವೆರಿ ಶಾರ್ಪ್ ಫಾಲ್ ಬಂದಿತ್ತು. ದಿಸ್ ವಾಸ್ ದ ಟ್ರೇಡ್, ಈಸಿ ಟ್ರೇಡು 0.236. ಸಪೋಸ್ ಇಲ್ಲಿ ತೊಗೊಳ್ಳೋದು ಸ್ವಲ್ಪ ಕಷ್ಟ ಇತ್ತು, ಟ್ರಿಕ್ಕಿ ಇತ್ತು. ಬಟ್ ಇಲ್ಲಿ ಟ್ರೇಡ್ ತೊಗೊಂಡಿದ್ರೆ ಡೆಫಿನೆಟಾಗಿ ಒಂದು ಸ್ಮಾಲ್ ಸ್ಟಾಪ್ ಲಾಸ್ 4 ರಿಂದ 5 ಪಾಯಿಂಟ್ ಸ್ಟಾಪ್ ಲಾಸ್ ಇಮಿಡಿಯೇಟಾಗಿ ಇಡ್ಬೋದು ಅದರಲ್ಲಿ. ಸೊ ಸ್ಟಾಪ್ ಲಾಸಲ್ಲಿ ಎಕ್ಸಿಟ್ ಆಗಿರೋದು ಕೂಡ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಅದು ನಿಮಗೆ ಇಂಪಾರ್ಟೆಂಟ್ ಇರೋದಿಲ್ಲಿ. ಸೊ ಐ ಟ್ರೇಡೆಡ್ ಎಕ್ಸಾಕ್ಟ್ಲಿ ದಿಸ್ ಲೆವೆಲ್. ಓಕೆನಾ, ಈ ಲೆವೆಲಲ್ಲಿ ನಾನು ಟ್ರೇಡ್ ಮಾಡಿದ್ದೀನಿ. ವೆರಿ ಈಸಿ ಟ್ರೇಡ್ ನನಗೆ ಈ ಲೆವೆಲಲ್ಲಿ. ಯಾಕೆ ಅಂದರೆ ನೆನ್ನೆ ಸ್ಟೂಡೆಂಟ್ಸ್ಗೂ ಕೂಡ ಕ್ಲಿಯರಾಗಿ ಹೇಳಿದೆ, ಇಫ್ ಮಾರ್ಕೆಟ್ ಬೇಕ್ಸ್ ದಿಸ್ ಲೆವೆಲ್. ಸೊ 0.618 ಎಲ್ಲರೂ ಲೈಕ್ ಇಲ್ಲಿಂದಲೇ ಬೈಯಿಂಗ್ ಹೋಗುತ್ತೆ ಅಂತಲೂ ಹೇಳ್ತಾರೆ. ಇಲ್ಲ ಅಂತ ಹೇಳೋದಿಲ್ಲ, ಬೈಯಿಂಗ್ ಕೂಡ ಹೋಗುತ್ತೆ ಅದು ಮಾರ್ಕೆಟು. ಸೊ ವೆನೆವರ್ ನಿಮಗೆ 90 ಡಿಗ್ರಿ ಫಾಲ್ ಆಗಿದೆ ಅಂದರೆ ಮಾರ್ಕೆಟಲ್ಲಿ ಅಗೇನ್ 90 ಡಿಗ್ರಿ ಅಪ್ ಸೈಡ್ ಬರೋದು ಕಷ್ಟ, ಡೌನ್ ಸೈಡ್ ಬರೋದು ಈಸಿ. ಬೇಕಾದ್ರೆ ನಿಮಗೆ ಯೂಶ್ವಲಿ ಮಾರ್ಕೆಟು ನಿಮಗೆ ಇವಾಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಮಾರ್ಕೆಟಲ್ಲಿ ಹೈಯರ್ ಟೈಮ್ ಫ್ರೇಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಮಾರ್ಕೆಟು ಅಪ್ ಸೈಡ್ ಹೋಗ್ಬೇಕಾದ್ರೆ ಇಟ್ ಈಸ್ ಅಪ್ಪಿಂಗ್ ಡೌನ್, ಅಪ್ ಡೌನ್, ಅಪ್. ಅದೇ ಕೆಳಗಡೆ ಬರಬೇಕಾದ್ರೆ ಎಷ್ಟು ಶಾರ್ಪಾಗಿ ಬಂದಿದೆ ನೋಡಿ, ಬಿಕಾಸ್ ಸೆಲ್ಲಿಂಗ್ ಈಸ್ ಆಲ್ವೇಸ್ ಫಾಸ್ಟ್. ಸೊ ನೀವು ನೋಡೋದಾದರೆ ಗೋಲ್ಡಲ್ಲಿ ನಾನು ಲಾಸ್ಟು 1 ವೀಕಲ್ಲಿ ಟೋಟಲಿ ನಾನೆಷ್ಟು 6-7 ಟ್ರೇಡ್ ಅಷ್ಟೇ ಬೈಯಿಂಗ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ಐ ಟ್ರೇಡೆಡ್ ಮೋರ್ ಆ್ಯಂಡ್ ಸೆಲ್ಲಿಂಗ್ ಸೈಡ್. ಯಾಕೆಂದರೆ ಸೆಲ್ಲಿಂಗ್ ವಿಲ್ ಆಲ್ವೇಸ್ ಫಾಸ್ಟ್. ಓಕೆನಾ, ಸೆಲ್ಲಿಂಗಲ್ಲಿ ದುಡ್ಡಾಗುತ್ತೆ ಬೇಗ ಕಂಪೇರ್ ಟು ಬೈಯಿಂಗ್. ಸೊ ಹಂಗಂತ ಎಲ್ಲಿ ಬೇಕಲ್ಲೇ ಸೆಲ್ ಮಾಡೋದಲ್ಲ, ಪ್ರಾಪರ್ ಪ್ರೈಸ್ ಆ್ಯಕ್ಷನಲ್ಲಿ ಸೆಲ್ ಮಾಡಿದರೆ ಯು ಆಲ್ವೇಸ್ ಮೇಕ್ ಮನಿ. ಓಕೆನಾ, ಪ್ರಾಪರ್ ಲೆವೆಲ್ಸ್ಗಳನ್ನು ಹುಡುಕೊಂಡು ನೀವು ಐಡೆಂಟಿಫೈ ಮಾಡ್ಕೊಂಡು ಸೆಲ್ ಮಾಡ್ತೀರಿ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಈಸಿಯಾಗಿ ಅದು ದುಡ್ಡು ಮಾಡಿಕೊಡುತ್ತೆ. ನೀವು ಪ್ರಾಪರ್ ಲೆವೆಲ್ಸ್ನ ಹುಡುಕೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ನಾನೇನು ಮಾಡಿದೆ, ಎಕ್ಸಾಕ್ಟಾಗಿ ಮಾರ್ಕೆಟು 90 ಡಿಗ್ರಿ ಫಾಲ್ ಆಗಿದೆ. ಸೊ ಗೊತ್ತಿತ್ತು 0.618ಇಂದ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಬಟ್ ಸ್ಟಿಲ್ ಕಾನ್ಫಿಡೆನ್ಸ್ ಏನಂದರೆ ಶಾರ್ಪ್ ಸೆಲ್ ಬಂದಾಗ ಬೈಯಿಂಗ್ ಅಷ್ಟೇ 100% ಅಪ್ಸೈಡ್ ಹೋಗಬೇಕು ಅಂದರೆ ನ್ಯೂಸ್ ಇರಬೇಕು. ನ್ಯೂಸ್ ಏನಾದ್ರು ಇಲ್ಲ ಅಂದರೆ ಗೊತ್ತಿರಲ್ಲ. ಸೊ ಹಾಗಾಗಿನೇ ಎಕ್ಸಾಕ್ಟಾಗಿ ಇಟ್ ಈಸ್ ಬ್ಯಾಕ್ ಟು ರಿಟ್ರೆಸ್ ಟು ದಿಸ್ ಲೆವೆಲ್. ಈ ಲೆವೆಲಿಗೆ ಬಂದಾಗ ಎಂಟ್ರಿ ತೊಗೊಂಡೆ. ನಾನು ಇಲ್ಲಿ ತನಕ ಹೋಲ್ಡ್ ಮಾಡಿದರೆ ಇಟ್ ಈವನ್ ಐ ಗೆಸ್ 9 ಪಾಯಿಂಟ್ ಏನೋ ಮೂವ್ ಆಗಿದೆ ಅದು ಆ ಕ್ಯಾಂಡಲು. ಸೊ ನಾನು 4 ಪಾಯಿಂಟಿಗೆ ಆ್ಯಕ್ಚುಲಿ 4 ಅಲ್ಲ 5 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು. ಬಟ್ ಬಿಕಾಸ್ ಆಫ್ ವಾಲಟಿಲಿಟಿ ನಂಗೆ 4 ಪಾಯಿಂಟ್ ಸಿಕ್ಕಿದ್ದು ಅದರಲ್ಲಿ. ಸೊ ಈ ಕ್ಯಾಂಡಲ್ಸಲ್ಲಿ ಇಲ್ಲಿ ನಿಮಗೆ ಅದನ್ನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲಿ ಅಂತ ಬರುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ದಿಸ್ ಕ್ಯಾಂಡಲ್, ಈ ಕ್ಯಾಂಡಲ್ ಏನಿದೆಯಲ್ಲ, ದಿಸ್ ವಾಸ್ ಮೈ ಟ್ರೇಡಿಂಗ್ ಕ್ಯಾಂಡಲ್. ಓಕೆನಾ, ಸೊ ಮೈ ಫಸ್ಟ್ ಟ್ರೇಡ್ ಇಷ್ಟರಲ್ಲೇ ನಾನು ಪ್ರಾಫಿಟ್ ಮಾಡಿ ಮುಗಿಸಿದ್ದೀನಿ. ಸೆಕೆಂಡು $4 ತೋರಿಸ್ತಿದೆಯಲ್ಲ, ದಟ್ ವಾಸ್ ಲೈಕ್ ಸೆಕೆಂಡ್ ಟ್ರೇಡು. ನನಗೆ ಮಾರ್ಕೆಟು ಇಲ್ಲೇ ಹೋಲ್ಡ್ ಮಾಡ್ತಾಯಿತ್ತು. ಸೊ ಹೋಲ್ಡ್ ಮಾಡ್ತಿತ್ತಲ್ಲ ಅಂತ ನಾನು ಇಲ್ಲೇ ಮತ್ತೆ ಎಂಟ್ರಿ ತೊಗೊಂಡೆ. ಇಲ್ಲಿ ಈ ಲೆವೆಲಲ್ಲಿ ಎಂಟ್ರಿ ಆದೆ ನಾನು, ಮಾರ್ಕೆಟು ಶಾರ್ಪ್ ಫಾಲ್ ಆಗ್ಬೋದು ಅಂತ. ಸೊ ಮಾರ್ಕೆಟ್ ಯಾವಾಗ ಸ್ಮಾಲ್ ರಿಜೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನನ್ನ ಎಕ್ಸ್ಪೆಕ್ಟೇಷನ್ ಇದ್ದು ಮೇ ಬಿ ಇಲ್ಲಿ ತನಕ ಬರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು, ಇಲ್ಲಿ ತನಕ ಬಂದರೆ ಅಗೇನ್ ಸಿಗುತ್ತೆ ಅಂತ ಎಕ್ಸಿಟ್ ಆದೆ. ಬಿಲೀವ್ ಮಾಡಲ್ಲ, ಎಕ್ಸಿಟ್ ಆದಮೇಲೆ ವೆರಿ 2 ಕ್ಯಾಂಡಲ್ಸ್ ವೆರಿ ಶಾರ್ಪ್ ಫಾಲ್ ಯಾರ್. ಸೊ ದೀಸ್ ಥಿಂಗ್ಸ್ ಹ್ಯಾಪನ್ ಸಮ್ ಟೈಮ್, ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಓಕೆ.
ಸೊ ನಿಮ್ಮ ಫೋಮನ್ನು ಬಿಡಬೇಕು, ಸೊ ಪ್ರಾಪರ್ ಟ್ರೇಡರ್ ಆಗಬೇಕು ಅಂದರೆ ಇದು ಇಂಪಾರ್ಟೆಂಟು. ಸೊ ನಮಗೆ ಹೈಯರ್ ಟೈಮ್ ಫ್ರೇಮ್ ಆಲ್ವೇಸ್ ಮೇಕ್ಸ್ ಯುವರ್ ಕಂಫರ್ಟಬಲ್ ಫೀಲ್ ಮಾಡಿಸುತ್ತೆ ಹೈಯರ್ ಟೈಮ್ ಫ್ರೇಮು. ಸೊ ಅದು ನಿಮಗೆ ಅರ್ಥ ಆಗಬೇಕು. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ಈಸ್ ಸ್ಲೋಲಿ ಅಪ್ಸೈಡ್ ಹೋಗಿದ್ದು ವೆರಿ ಶಾರ್ಪ್ ಫಾಲಲ್ಲಿ ಕ್ಲೋಸ್ ಆಗಿದೆ. ಸೊ ಇಟ್ ಈಸ್ ಲೈಕ್ ದಿಸ್ ಎಕ್ಸ್ಪೆಕ್ಟೇಷನ್ ಮಂಡೆಗೆ ಏನು ಮಾಡ್ಬೋದು. ಸೊ ಮಂಡೆಗೆ ವೆರಿ ಸಿಂಪಲ್ ಲಾಜಿಕ್ಕು ನನ್ನ ಪ್ರಕಾರ ಗೋಲ್ಡು. ಸೊ ಬಿಕಾಸ್ 24 hours ಮಾರ್ಕೆಟ್ ಆದ್ದರಿಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ಬೌನ್ಸ್, ಸೊ ಹೋಲ್ಡ್ ಅಗೇನ್ ಬಿದ್ದರೆ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ರೌಂಡ್ ಶಾರ್ಪ್ ಫಾಲ್. ಸೊ ಅಪ್ಸೈಡ್ ಹೋಗಬೇಕು ಅಂದರೆ ಮಾರ್ಕೆಟಲ್ಲಿ ಸ್ಲೋಲಿ ಡಿಪ್ ಮಾಡ್ಕೊಂಡೇ ಹೋಗಬೇಕು ಹೊರತು ಅಪ್ಸೈಡ್ ಹೋಗಬೇಕು ಅಂದರೆ. ಸೊ ದಿಸ್ ಈಸ್ ಲೈಕ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಮಾರ್ಕೆಟು. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕೈಂಡ್ ಆಫ್ ಎಮ್ ಪ್ಯಾಟ್ರನ್ ಮಂಡೆಗೆ. ಸೊ ಎಮ್ ಪ್ಯಾಟ್ರನ್ನಿಗೆ ನನ್ನ ಮೈಂಡ್ ಸೆಟ್ಟಲ್ಲಿದೆ. ಸೊ ಅದು ಅಗೇನ್ ಡಬ್ಲ್ಯೂ ಆಗಬೇಕು ಅಂದರೆ ಮಂಡೆಗೆ ಆಗೋದು ತುಂಬ ಕಷ್ಟ ಇದೆ ಮಂಡೆ ಡಬ್ಲ್ಯೂ ಮಾಡೋದು. ನೋಡೋಣ, ಮಾರ್ಕೆಟಲ್ಲಿ ಮಂಡೆ ಅಂತೂ ಡಬ್ಲ್ಯೂ ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು. ಬಿಕಾಸ್ ಮಾರ್ಕೆಟಲ್ಲಿ ಟಾಪ್ ಸೈಡಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರಿಂದ ಇಟ್ ವಿಲ್ ಹೋಲ್ಡ್ ಇಟ್ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆ ಗೋಲ್ಡ್ ಲಾಜಿಕ್ ಕೂಡ ಅರ್ಥ ಆಗಿದೆ. ನಿನ್ನೆ ಆ್ಯಕ್ಚುಲಿ ಟ್ರೇಡ್ ಮಾಡೋ ಮೈಂಡ್ ಸೆಟ್ ಇರಲಿಲ್ಲ ನನಗೆ, ಟ್ರೇಡ್ ಮುಗ್ದೋಗಿದೆ ಅಂದ್ಕೊಂಡೆ ಸುಮ್ಮನೆ ಐತೆ. ಬಟ್ ವೆನ್ ಎವರ್ ಸಿ ಯುವರ್ ಆಪರ್ಚುನಿಟೀಸ್, ಟ್ರೇಡರ್ ಅಂದರೆ ಅದೇನೆ, ನಿಮಗೆ ಆಪರ್ಚುನಿಟಿ ಕಾಣ್ತಾ ಇದ್ದರೆ ಯು ಕಾಂಟ್ ಫೂಲ್ಡ್ ಯುವರ್ ಸೆಲ್ಫ್, ಯು ವಿಲ್ ಎಂಟರ್ ದ ಮಾರ್ಕೆಟ್. ಸೊ ಅದಕ್ಕೆ ಹೇಳೋದು, ನಿಮಗೆ ಒಂದು ಸಲ ಪ್ರಾಫಿಟ್ ಆಯಿತಾ ಕ್ಲೋಸ್ ಮಾಡಿ ಸಿಸ್ಟಮ್ ಅಂತ. ಸೊ ನಾನು ನೆನ್ನೆ ನನಗೆ ಸ್ಟೂಡೆಂಟ್ಸ್ದು ವೀಡಿಯೋ ರೆಂಡರಿಂಗ್ ಆಗ್ತಿದ್ದರಿಂದ ಝೂಮಲ್ಲಿ ಸುಮ್ಮನೆ ಸಿಸ್ಟಮ್ ನೋಡ್ಕೊಂಡು ಕೂತಿದೆ. ಸೊ ಐ ಗಾಟ್ ಇನ್ ಆಪರ್ಚುನಿಟಿ ಗಿವನ್ ಮಿ ವೆರಿ ಗುಡ್ ಅಮೌಂಟ್ ಅಲ್ವಾ. ಸೊ ವೆನ್ ಯುವರ್ ಆಪರ್ಚುನಿಟೀಸ್ ನಿಮಗೆ ಈಸಿಯಾಗಿ ಸಿಗ್ತಾ ಇದೆ ಅಂದಾಗ ಯು ಕ್ಯಾನ್ ಟ್ರೇಡ್ ಇಟ್ ಆ್ಯಂಡ್ ಫಿನಿಶ್ ಇಟ್ ಅಪ್ ದ ಡೇ. ಸೊ ಅದನ್ನೇ ನಾನು ಮಾಡಿದ್ದು ಕೂಡ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಕಲಿಯಾಂತವ್ರಿಗೆ ಸದ್ಯಕ್ಕೆ ಬ್ಯಾಚು ಲೈಕ್ ನೀವು ನಿನ್ನೆ ಬ್ಯಾಚ್ಗೆ ಜಾಯ್ನ್ ಆಗ್ತೀನಿ ಅನ್ನೋರು ಇವತ್ತು ಕೂಡ ನೀವು ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು, ನೋ ಪ್ರಾಬ್ಲಮ್. ಅದರಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ, ವೀಡಿಯೋ ವಾಚ್ ಮಾಡಿ. ನಿಮಗೆ ಬೇಕಿದ್ರೆ ಡೌಟ್ಸ್ ಇದ್ರೂ ಕೇಳ್ಬೋದು. ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗ್ತೀನಿ ಅನ್ನೋರು ಯು ನೀಡ್ ಟು ವೇಟ್. ನಾನು ಡಿಸೆಂಬರ್ ಮಿಡ್ಡಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಅವಾಗ ಯಾವಾಗ ಪ್ಲ್ಯಾನ್ ಮಾಡಿ ಹೇಳ್ತೀನಿ. ಸೊ ಆವಾಗ ನೀವು ಬೇಕಿದ್ರೆ ಜಾಯ್ನ್ ಆಗಿ ಕಲೀರಿ, ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ತುಂಬ ಜನದ ಕ್ವಶನ್ನು ನಾನು ಫಸ್ಟಿಂದಲೂ ಹೇಳ್ತಾ ಇದ್ದೀನಿ, ಬ್ರೋಕರ್ ಲೀಗಲ್ ಇಲ್ಲೀಗಲ್ ಅದು ಯಾವುದಕ್ಕೂ ನಾನು ನಿಮಗೆ ಆನ್ಸರ್ ಮಾಡೋದಿಲ್ಲ. ಸೊ ಇಟ್ಸ್ ಅಪ್ ಟು ಯು, ಓಕೆನಾ. ಸೊ ಆ್ಯಂಡ್ ಮೋರ್ ಎವರ್ ಇಂಡಿಕೇಟ್ರ್ ಬಗ್ಗೆ ನಾನು ಆಲ್ವೇಸ್ ಏನಕ್ಕೆ 100% ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ, ಲುಕ್ ಅಟ್ ದ ಇಂಡಿಕೇಟರ್ಸ್. ಎಷ್ಟು ನೀಟಾಗಿ ಹೈ ಲೋ ಲೆವೆಲ್ಸ್ಗಳನ್ನ ಎಷ್ಟು ನೀಟಾಗಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಆಟೋಮೆಟಿಕ್ ಡ್ರಾ ಮಾಡುತ್ತೆ. ಸೊ ನಾನಿಲ್ಲಿ ಏನೂ ಮಾಡೋದಿಲ್ಲ, ಇಟ್ ವಿಲ್ ಮೇಕ್ಸ್ ಆಟೋಮೆಟಿಕಲಿ ಫಾರ್ ಎವ್ರಿಥಿಂಗ್ ಟು ಮೀ. ಸೊ ಎವ್ರಿಥಿಂಗ್ ನನಗೆ ಆಟೋಮೆಟಿಕಲಿ ಆಗೋದ್ರಿಂದ ನಾನು ಹೆಚ್ಚಿಗೆ ಥಿಂಕ್ ಮಾಡೋಕ್ಕೆ ಹೋಗೋದಿಲ್ಲ ಇದರಲ್ಲಿ. ಸೊ ವಾಟ್ ಎವರ್ ಈಸ್ ದೇರ್, ಸಿಂಪಲ್ ನನಗೆ ಲೆವೆಲ್ಸ್ ಬಂತ ಐ ವಿಲ್ ಟ್ರೇಡ್ ಇಟ್, ಓಕೆನಾ. ಸೊ ದಟ್ ಈಸ್ ದ ಟ್ರೇಡ್ ನಾನು ಯೂಸ್ ಮಾಡೋದು. ಸೊ ಇವಾಗ ಮಂಡೆಗೆ ನಾನು ನಿಮಗೆ ಹೇಳ್ದಂಗೂ ಸಿಂಪಲ್ ಲಾಜಿಕ್ ನಾನು ಎಮ್ ಪ್ಯಾಟ್ರನ್ ಇದು ಮಾಡ್ತೀನಿ ಅಂದರೆ, ಇಫ್ ಮಾರ್ಕೆಟ್ ಕಮ್ ಬ್ಯಾಕ್ಸ್ ಮೈ ಫಸ್ಟ್ ರೆಸಿಸ್ಟೆನ್ಸ್ ಇಸ್ ದಿಸ್ ಒನ್. ಈ ಲೆವೆಲ್ ನನಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗೇ ವರ್ಕ್ ಆಗುತ್ತದು. ಏಕೆಂದರೆ ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಫಾಲ್ ಆಗಿದೆ ಅಂದರೆ ಅಗೇನ್ ಇಟ್ ವಿಲ್ ಹಿಟ್ಸ್ ದಟ್ ಲೆವೆಲ್, ಇಟ್ ವಿಲ್ ವರ್ಕ್ಸ್ ಲೈಕ್ ಎ ರೆಸಿಸ್ಟೆನ್ಸ್. ಒಂದು ಟ್ರೇಡ್ ಸಿಗ್ಬೋದು. ಸೆಕೆಂಡ್ ಟೈಮ್ ಇಲ್ಲೇ ಹೋಲ್ಡ್ ಮಾಡಿ ಕೆಳಗಡೆ ಬಿತ್ತು ಅಂದರೆ, ಸೊ ಅಗೇನ್ ಮಾರ್ಕೆಟ್ ಕಮ್ ಬ್ಯಾಕ್ಸ್, ಇಟ್ ವಿಲ್ ಆಕ್ಟ್ ಆಸ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳನ್ನ ಮೈಂಡ್ ಸೆಟ್ ಇಟ್ಕೊಂಡ್ರೆ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಸೊ 0.618 ಅಷ್ಟು ಶಾರ್ಪ್ ಫಾಲಲ್ಲಿ ಕೂಡ ನಿಮಗೆ 0.618 ಲೆವೆಲ್ನ ಯಾಕೆ ಹೋಲ್ಡ್ ಮಾಡಿದೆ ಮಾರ್ಕೆಟು? ಬಿಕಾಸ್ ದಿಸ್ ಈಸ್ ದ ಡಿಮ್ಯಾಂಡ್ ಝೋನ್. ಕ್ಲಿಯರ್ ಕಟ್ 0.618 ಹೇಳ್ತಿದೆ, ಇದು ಡಿಮ್ಯಾಂಡ್ ಝೋನ್ ಇದೆ. ಮಾರ್ಕೆಟ್ ಎಷ್ಟು ಶಾರ್ಪ್ ಫಾಲಲ್ಲೂ ಕೂಡ ಇಲ್ಲೇ ಹೋಲ್ಡ್ ಮಾಡುತ್ತೆ ಅಂತ. ಸೊ ಮಾರ್ಕೆಟ್ ಹೋಲ್ಡೆಡ್ ದ ಲೆವೆಲ್. ಸೊ ನಿಮಗೆ ಹೋಲ್ಡ್ ಮಾಡ್ತಿದೆ ಮಾರ್ಕೆಟ್ ಅಂದರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮ ಡಿಮ್ಯಾಂಡ್ ಲೆವೆಲ್ ಕೂಡ ಎಷ್ಟು ಕ್ಲಿಯರಾಗಿ ವರ್ಕ್ ಆಗ್ತಿದೆ ಅನ್ನೋದನ್ನ. ಸೊ 90 ಡಿಗ್ರಿಲಿ ಯೂಶ್ವಲಿ ಫಾಲ್ ಆಗಬೇಕಾದ್ರೆ ಒಂದು ಪ್ಲೇಸ್ನ ಹಿಟ್ ಮಾಡಿ ನಿಲ್ತಾ ಇದೆ ಅಂದರೆ ದಟ್ ವ್ಯಾಲ್ಯೂ ಆಫ್ ದಟ್ ಪ್ಲೇಸ್ ನೀವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ಕಂಪ್ಲೀಟ್ ಪ್ರಿಡಿಕ್ಷನ್ ಗೇಮ್ ಇದು. ಸೊ ನೀವು ಎಷ್ಟು ಪ್ರಿಡಿಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟು. ಸೊ ಪ್ರಿಡಿಕ್ಷನ್ ಎಲ್ಲಿಂದ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ ನಿಮಗೆ ಪ್ರಾಪರಾಗಿ ಒಂದು ಟೂಲ್ ಗೊತ್ತಿರಬೇಕು, ಒಂದು ಪ್ರಾಪರಾಗಿ ಒಂದು ಮೈಂಡ್ ಸೆಟ್ ಗೊತ್ತಿರಬೇಕು. ವೈ ಐ ಲವ್ ಫಿಬೊನಾಚಿ, ದಿಸ್ ವಾಸ್ ದ ಲಾಜಿಕ್. ಐ ಲವ್ ಫಿಬೊನಾಚಿ ಬಿಕಾಸ್ ನಿಮಗೆ ಯಾವುದೇ ಥರದ್ದು ನಿಮಗೆ ಈ ಚುಮುಕುನೋ RSIಯೋ ಇಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ನಿಮ್ಮ ಲೈನ್ಸ್ಗಳು ಇಲ್ಲ ಮತ್ತೊಂದು ಟ್ರೆಂಡ್ ಲೈನೋ ಇಲ್ಲ ನಿಮಗೆ ಬೇರೆ ಯಾವ್ದಾದ್ರು ನಿಮ್ಮ ಕಂಫರ್ಟಬಲ್ ಎಷ್ಟಾದ್ರು ಇಂಡಿಕೇಟರ್ ಹಾಕೊಳ್ಳಿ, ಇಟ್ ನೆವರ್ ಶೋಸ್ ಮಾರ್ಕೆಟ್ ವಿಲ್ ಬೌನ್ಸ್ ಫ್ರಮ್ ಹಿಯರ್ ಓನ್ಲಿ. ವೈ ಇಟ್ ಈಸ್ ಬೌನ್ಸ್ಡ್? ಬಿಕಾಸ್ ದಿಸ್ ವಾಸ್ ದ ಡಿಮ್ಯಾಂಡ್ ಝೋನ್. ಸೊ ಡಿಮ್ಯಾಂಡ್ ಝೋನ್ ಆಫ್ 0.618. ಸೊ ಹೋಪ್ ಲಾಜಿಕ್ ನಿಮಗೆ ಅರ್ಥ ಆದರೆ ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್, ಓಕೆನಾ. ಓಕೆ, ಕಲಿಯೋವಂಥವ್ರು ಇವತ್ತಿಂದು ಲೈಕ್ ನಿನ್ನೆ ಬ್ಯಾಚಿಗೆ ಜಾಯ್ನ್ ಆಗಿ ಕಲಿಯೋವಂಥವ್ರು ಕೂಡ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಇಲ್ಲ ನೆಕ್ಸ್ಟು ಜಾಯ್ನ್ ಆಗ್ತೀನಿ ಅನ್ನೋರು ವೆಯ್ಟ್ ಮಾಡಿ, ಡಿಸೆಂಬರ್ ಮಿಡ್ಡಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.